ನೋಡಿ, ವಿವೇಕಾನಂದ ಸರ್ಕಲ್ಲು. ಈ ಕಡೆ ಬನ್ನಿ. ಅಲ್ಲಲ್ಲ ಬನ್ನಿರಿ, ವಿಡಿಯೋ ಮಾಡಬೇಕೊಂದು. ಕನ್ನಡ ಯಾಕ್ರಿ ಹಾಕ್ಸಿಲ್ಲ ನೋಡಿರಿ. ಕನ್ನಡ 60% ಶೇಕಡ 60 ಭಾಗ ಕನ್ನಡ ಬರಬೇಕು. ಆಮೇಲೆ 40 ಭಾಗ ಇದು ಹಾಕಬೇಕು. ನೀವು 20 ಭಾಗ ಕನ್ನಡ ಹಾಕ್ಬಿಟ್ಟು 80 ಭಾಗ ಇಂಗ್ಲೀಷ್ ಹಾಕಿದ್ರೆ ಮಹಾನಗರ ಪಾಲಿಕೆಯವರು ಯಾರು ಹೇಳಿಲ್ವಾ? ಓನರ್ ಎಲ್ಲಿ ಬರಬೇಕು? ಊಟಕ್ಕೆ ಹೋಗಿದ್ರಾ? ಬತ್ತಲೆ ಇದೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಕನ್ನಡ 60 ಭಾಗ ಶೇಕಡ 60 ಭಾಗ ಕನ್ನಡ ಹಾಕ್ಸಿ ಇಲ್ಲಿ, ಆಯಿತಾ? ಮಿಕ್ಕಿದ್ದು ಇಂಗ್ಲೀಷ್ ಹಾಕ್ಕೊಳ್ಳಿ. ಹಾಂ, ಮಹಾನಗರ ಪಾಲಿಕೆಯವ್ರು ಏನು ಹೇಳ್ತಾ ಇಲ್ವಾ ನಿಮಗೆ? ಮೇಯ್ನು ನೀವು ವಿವೇಕಾನಂದ ಸರ್ಕಲಲ್ಲಿ ಹಿಂಗೆ ರೋಡಲ್ಲಿ ಹಿಂಗೆ ಹಾಕೊಂಬಿಟ್ರೆ ಮಿಕ್ತವ್ರೆ ಹೆಂಗೆ ಕತೆ? ನಿಮ್ಮ ಓನರ್ ಬಂದ ತಕ್ಷಣ ಹೇಳ್ಬಿಟ್ಟು ಹಾಕ್ಸಿ, ಚೇಂಜ್ ಮಾಡಿಸಿ. ಬನ್ನಿ, ಇಲ್ಲಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ದವ್ರೆ ಪಕ್ಕ ಅಂಗಡಿ ತಿಳ್ಕೊಳ್ಳಿ. ನೋಡಿ ಇವ್ರು ಹೆಂಗೆ ಮಾಡಿದ್ದಾರೆ, ಮೈಸೂರು ಸೇಲ್ಸ್ ಕಾರ್ಪೊರೇಷನ್ ಅಂತ. ಈ ಕಡೆನೂ ಹಾಕಿಸಿಲ್ವಾ? ಈ ಕಡೆನೂ ಅದೇ ಗೋಳು. ಬನ್ನಿ, ಅಲ್ಲಿ ತೋರಿಸ್ತೀನಿ. ಅದಲ್ಲಪ್ಪ, ಇಲ್ಲಿ ಬಾ, ತೋರಿಸ್ತೀನಿ ಯಾವ ಥರ ಅಂತ. ನೋಡಲಿ, ಮೈಸೂರು ಸೇಲ್ ಕಾರ್ಪೊರೇಷನ್ ಅಂತ ಹಾಕೋರು ನೋಡಿ. ಮೈಸೂರು ಸೇಲ್ ಕಾರ್ಪೊರೇಷನ್ ಅಂತ ಹಾಕೋರಲ್ಲ, ಆ ಥರ ಬರ್ಸ್ಬೇಕು. ಈ ಥರ ಎಲ್ಲ ತೆಗಿಬೇಕೀಗ. ಇಮಿಡಿಯೇಟಾಗಿ ತೆಗೀರಿ. ಹಾಂ, ನೋಡಿ ಸರ್, ಮಹಾವೀರ ಆಯುರ್ವೇದಿಕ್ ಸೆಂಟರ್ ಅಂತ ಐತಲ್ಲ, ಆ ಥರ ಇದು ಮಾಡ್ಕೊಳ್ಳಿ. ಈ ಥರ ಎಲ್ಲ ಇದು ಮಾಡೋಂಗಿಲ್ಲ, ತೆಗಿಸ್ಬಿಟ್ಟು. ಆಯಿತಾ? ಬಂದ ತಕ್ಷಣ ಅವ್ರಿಗೆ ಹೇಳಿ. ನೀವು ಅಂಗಡಿ ಮೇಲೆ ಇರೋದು, ನಾವು ನಿಮಗೆ ಹೇಳ್ತೀವಿ. ನೀವು ಬಂದ ತಕ್ಷಣ ಹೇಳಿ. ಸರಿ, ಗೊತ್ತಾಯ್ತು. ಬಂದ ತಕ್ಷಣ ಹೇಳಿ, ಚೇಂಜ್ ಮಾಡಿಸಿ. ನೋಟಿಸ್ ಕೊಟ್ಟಿಲ್ಲ ಮಹಾನಗರ ಪಾಲಿಕೆಯವರು? ಏನು ಕೊಟ್ಟಿಲ್ಲ? ಮತ್ತೆ ಕೊಟ್ಟಿದ್ದೀನಿ ಅಂತ ಇದ್ದಾರಲ್ಲ ಮಹಾನಗರ ಪಾಲಿಕೆಯವರು. ನಾನು ಫೋನ್ ಮಾಡಿದ್ರೆ ಸರಿ, ಚೇಂಜ್ ಮಾಡಿಸಿ ಸರ್. ವಿವೇಕಾನಂದ ಸರ್ಕಲ್ಲು ನೋಡಿ, ಸರ್ಕಲಲ್ಲೇ